ಎಚ್ಎಂ ರೇವಣ್ಣ ಪುತ್ರನಿಂದ ಹಿಟ್ ಅಂಡ್ ರನ್ ಕಾರು ಅಪಘಾತದಲ್ಲಿ 23 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಎಚ್ಎಂ ರೇವಣ್ಣ ಪುತ್ರನಿಂದ ಹಿಟ್ ಅಂಡ್ ರನ್ ಕಾರು ಅಪಘಾತದಲ್ಲಿ 23 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಗುಡೆಮಾರನಹಳ್ಳಿ ಟೋಲ್ ಬಳಿ ನಡೆದಂತಹ ಅಪಘಾತ ಇದು. 23 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಎಚ್ಎಂ ರೇವಣ್ಣ ಪುತ್ರ ಶಶಾಂಕ್ನಿಂದ ಆಕ್ಸಿಡೆಂಟ್ ಆಗಿದೆ. ರಾಜೇಶ್ ಅಪಘಾತದಲ್ಲಿ ಬಲಿಯಾದ ಯುವಕ. ದಬಸ್ಪೇಟೆಯಿಂದ ಬೈಕ್ನಲ್ಲಿ ಬರ್ತಾ ಇದ್ದ ರಾಜೇಶ್ ಫಾರ್ಚುನರ್ ಕಾರನ್ನು ಗುದ್ದಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಎಚ್ಎಂ ರೇವಣ್ಣ ಪುತ್ರನಿಂದ ಹಿಟ್ ಅಂಡ್ ರನ್. ಕಾರು ನಿಲ್ಲಿಸ್ತಾ ಇದ್ದಂತೆ ಆವಾಜ್ ಹಾಕಿ ಎಸ್ಕೇಪ್ ಆಗಿದ್ರಂತೆ. ನೋಡಿ, ಕಾರು ಅಪಘಾತದಲ್ಲಿ ಪಾಪ 23 ವರ್ಷದ ಯುವಕ ಬಲಿಯಾಗಿದ್ದಾನೆ. 23 ವರ್ಷದ ರಾಜೇಶ್ ಅಪಘಾತದಲ್ಲಿ ಬಲಿಯಾದಂತಹ ವ್ಯಕ್ತಿ ದಾಬಸ್ಪೇಟೆಯಿಂದ ಬರ್ತಾ ಇದ್ದ ಮೃತ ರಾಜೇಶ್ ಫಾರ್ಚುನರ್ ಕಾರನ್ನ ಗುದ್ದಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ನೋಡಿ, ಎಚ್ಎಂ ರೇವಣ್ಣ ಪುತ್ರನಿಂದ ಯಾವ ರೀತಿಯಾಗಿ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ ಅಂತ ಹೇಳಿ. ಅದು ಕೂಡ ಕಾರ್ ನಿಲ್ಲಿಸ್ತಾ ಇದ್ದಂತೆ ಆವಾಜ್ ಹಾಕಿ ಎಸ್ಕೇಪ್ ಆಗಿದ್ದಾನೆ. 23 ವರ್ಷದ ರಾಜೇಶ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಇದು ಗುಡೆಮಾರನಹಳ್ಳಿ ಟೋಲ್ ಬಳಿ ನಡೆದಂಥ ಅಪಘಾತ. ಇದು ಫಾರ್ಚುನರ್ ಕಾರನ್ನು ಗುದ್ದಿ ಸ್ಥಳದಿಂದ ಅಲ್ಲಿಯೇ ಪರಾರಿಯಾಗಿದ್ದಾನೆ. ದಾಬಸ್ಪೇಟೆಯಿಂದ ಬರ್ತಾ ಇದ್ದ ಮೃತ ರಾಜೇಶ್ ಕಾರು ನಿಲ್ಲಿಸ್ತಾ ಇದ್ದಂತೆ ಆವಾಜ್ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಪಾಪ 23 ವರ್ಷದ ರಾಜೇಶ್ ಸಾವನ್ನಪ್ಪಿದ್ದಾರೆ. ಫಾರ್ಚುನರ್ ಕಾರನ್ನು ಗುದ್ದಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಅದು ಕಾರ್ ನಿಲ್ಲಿಸ್ತಾ ಇದ್ದಂತೆ ಆವಾಜ್ ಹಾಕಿದ್ದಾರೆ. ಎಚ್ಎಂ ರೇವಣ್ಣ ಪುತ್ರ ಶಶಾಂಕ ಯಾವ ರೀತಿಯಾಗಿ ದರ್ಪವನ್ನು ಮೆರೀತಾರೆ. ಹಿಂದೂ ಕೂಡ ತಿರುಗಿ ನೋಡದೆ ಏನಾಯ್ತು ಅಂತ ಕೂಡ ವಿಚಾರಿಸದೆ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಈ ಕೇಸನ್ನು ಹೇಗಾದರೂ ಮುಚ್ಚಾಕಬೇಕು ಅಂತೇಳಿ ಒಳಗೆ ಏನಾದರೂ ಕೂಡ ನಡೆಸೇ ಇರ್ತಾರೆ. ಆದರೆ ಇದು ಒಂದಿನ ಮಾತ್ರ ನ್ಯೂಸ್ ಹೋಗುತ್ತೆ, ನೆಕ್ಸ್ಟ್ ಡೇ ಇದೆಲ್ಲ ಕೇಸ್ ಕೂಡ ಮುಚ್ಕೊಂಡು ಹೋಗುತ್ತೆ. ಗುಡೆಮಾರನಹಳ್ಳಿ ಟೋಲ್ ಬಳಿ ನಡೆದಂಥ ಅಪಘಾತ ಇದು. ಎಚ್ಎಂ ರೇವಣ್ಣ ಪುತ್ರ ಶಶಾಂಕ್ನಿಂದ ಆಕ್ಸಿಡೆಂಟ್ ಆಗಿದೆ. ಆದರೂ ಕೂಡ ಆ ಗಾಯಾಳು ಹೇಗಿದ್ದಾನೆ ಅಂತ ಕೂಡ ವಿಚಾರಿಸ್ಕೊಳ್ಳಿಲ್ಲ. ಪಾಪ 23 ವರ್ಷದ ಯುವಕ ಬಲಿಯಾಗಿದ್ದಾನೆ. ದಾಬಸ್ಪೇಟೆಯಿಂದ ವಾಪಸ್ ಬರ್ತಾ ಇದ್ದ ಫಾರ್ಚುನರ್ ಕಾರನ್ನು ಗುದ್ದಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಅದು ನೋಡಿ, ಕಾರ್ ನಿಲ್ಲಿಸ್ತಾ ಇದ್ದಂತೆ ಆವಾಜ್ ಹಾಕಿ ಎಸ್ಕೇಪ್ ಆಗಿದ್ದಾನೆ. ಏನಾಯ್ತು, ಏನು ಘಟನೆ ಆಯಿತು, ಅಲ್ಲಿ ಅವನು ಹೇಗಿದ್ದಾನೆ ಅನ್ನೋದು ಕೂಡ ವಿಚಾರಿಸದೆ ಅಲ್ಲಿ ನೋಡಿ ಅವನು ಆವಾಜ್ ಹಾಕಿ ಎಸ್ಕೇಪ್ ಆಗಿದ್ದಾನೆ. ಯಾವ ರೀತಿಯಾಗಿ ದರ್ಪವನ್ನು ತೋರ್ತಾ ಇರ್ಬೋದು ಅಂತ ಹೇಳಿ. ಎಚ್ಎಂ ರೇವಣ್ಣ ಪುತ್ರನಿಂದ ಹಿಟ್ ಅಂಡ್ ರನ್ ಕೇಸ ಈಗ ದಾಖಲಾಗಿದೆ. ಗುಡೆಮಾರನಹಳ್ಳಿ ಟೋಲ್ ಬಳಿ ನಡೆದಂಥ ಅಪಘಾತ ಇದು. ಏನಾಗಿದೆ ಅನ್ನೋದು ಕೂಡ ವಿಚಾರಣೆ ಮಾಡದೆ ಇವನೇ ಗುದ್ಕೊಂಡು ಹೋಗ್ಬಿಟ್ಟು ಹಿಟ್ ಆ್ಯಂಡ್ ರನ್ನನ್ನು ಮಾಡಿಬಿಟ್ಟು ಅವನಿಗೆ ಆವಾಜನ್ನು ಹಾಕಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರೋದು. ಪಾಪ ಅವನು ಇನ್ನು ದಾಬಸ್ಪೇಟೆಯಿಂದ ವಾಪಸ್ ಬರ್ತಾ ಇದ್ದಾನೆ ಯುವಕ. ಅವನಿಗೆ ಒಂದು ಆವಾಜ್ ಹಾಕಿ ಹೋಗಿದ್ದಾನೆ. ಯಾವ ರೀತಿಯಾಗಿ ದರ್ಪವನ್ನು ಮರಿತಾರೆ. ನಮಗೆ ರಾಜಕೀಯ ಬೆಂಬಲ ಇದೆ, ಏನು ಬೇಕಾದರೂ ಕೂಡ ಮಾಡಬಹುದು.